ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ವಾಸ್ತು, ನಮ್ಮ ಮನೆಯ ವಾಸ್ತುವಿನ ಮೇಲೆ ನಾವೇನು ಮಾಡ್ತೀವಿ ಅಂದರೆ, ಈ ದಿನ ವಾಯುವ್ಯ ಮೂಲೆ ಬಗ್ಗೆ ಹೇಳ್ತಾ ಇದ್ದೀನಿ. ಹಣ ಆಸ್ತಿ ಹೆಚ್ಚೆಚ್ಚು ಮಾಡ್ಬೇಕಾ ವಾಯುವ್ಯನ ಬಳಸ್ಕೋಬೇಕು. ಅದೇ ರೀತಿ ಹಣ ಆಸ್ತಿನ ಕಳ್ಕೊಳ್ಳೋಕ್ಕೂ ವಾಯುವ್ಯನೇ ಕಾರಣ ಆಗುತ್ತೆ. ಯಾವ ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ವೀಕ್ಷಕರೇ. ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಮನೆ ಕಟ್ಟಬೇಕಾದ್ರೆ ವಾಯು ಮೂಲೆ ಅಲ್ವಾ, ಈ ಯಾವುದೋ ಒಂದು ಮೂಲೆ ಅಲ್ವಾ, ಏನೋ ಸ್ವಲ್ಪ ಕಟ್ಟಾದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೂ ಪರವಾಗಿಲ್ಲ ಅಂತ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈಗ ಮೇಸ್ತ್ರಿ ಹೇಳಿದ್ರು, ಇಲ್ಲಿ ಕಟ್ಟುಗಳು ಏನಾಗಲ್ಲ, ಸ್ವಲ್ಪ ಜಾಗ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ಕಟ್ಬಿಟ್ಟು ನಾವು ಈ ರೀತಿ ಎಲ್ಲ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ, ನಮಗೆ ಅಲ್ಲಿ ಪ್ರಾಬ್ಲಮ್ಗಳಾಗ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಹಣೆ ಬರ ಚೆನ್ನಾಗಿರೋರಿಗೆ, ನಮ್ಮ ದಶಾಭಕ್ತಿಗಳು ಚೆಂದಾಗಿರೋರಿಗೆ, ನಡೀತಾ ಇರೋರಿಗೆ ಏನಾಗಲ್ಲ. ನಮ್ಮ ಟೈಮು ಕೆಟ್ಟಾದಾಗ, ನಮ್ಮ ದಶಾಭಕ್ತಿ ಚೇಂಜ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮಾಡಿರೋ ಮನೆಯಲ್ಲಿ ತಪ್ಪು ಕೆಲಸ ಮಾಡಿರ್ತೀವಿ, ಇಲ್ಲಿ ಕಟ್ಟಬೇಕಾದ್ರೆ ಅದರದ್ದು ಪ್ರಭಾವ ಏಟುಗಳು ಹೆಂಗೆ ಬೀಳುತ್ತೆ ಅಂತ ಹೇಳಿದ್ರೆ, ನಾವು ಮಾಮೂಲಿ ಹಣೆ ಬರ ಕೆಟ್ಟು ಒಂದು 10 ಅಡಿ ಗುಂಡಿ ಬಿದ್ದರೆ ಇದೊಂದು 20 ಅಡಿ ಗುಂಡಿ ತಗೊಳುತ್ತೆ. ಯಾಕೆಂದರೆ ನಾವು ಮನೇಲೇ ವಾಸ ಮಾಡ್ತಾ ಇರೋದಲ್ವಾ, ನಾವಿರೋ ಸ್ಥಾನವನ್ನು ನಾವು ಸುಭದ್ರವಾಗಿ ಮಾಡ್ಕೊಂಡಿರೋದಿಲ್ಲ, ನಾವು ಕೆಡ್ಸ್ಕೊಂಡಿರ್ತೀವಿ. ಆ ರೀತಿಯಾಗಿ ನಮಗೆ ಪ್ರಾಬ್ಲಮ್ಗಳಾಗಿ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ವೀಕ್ಷಕರೇ. ಈಶಾನ್ಯ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನಮಗೆ ಸೂರ್ಯ ಕಡೆಗೆ ಮುಖ ಮಾಡಿದ್ರೆ ಪೂರ್ವದ ಈಶಾನ್ಯ, ಇದು ವಾಯುವ್ಯ, ಆಗ್ನೇಯ, ನೈಋತ್ಯ. ನೋಡಿ ವೀಕ್ಷಕರೇ, ಈಶಾನ್ಯ ಭಾಗ, ಆಗ್ನೇಯ, ನೈಋತ್ಯ, ಇದು ವಾಯುಮೂಲೆ. ಅಂದರೆ ಈಶಾನ್ಯ ಮೂಲೆಯ ಆಪೋಸಿಟ್ ಬಂದು ನಮಗೆ ವಾಯುಮೂಲೆ ಬರುತ್ತೆ. ಇಲ್ಲಿ ನಮಗೆ ಏನಂದ್ರೆ, ಈಗ ನಮ್ಗೆ ಮಾಮೂಲಿಯಾಗಿ ಈಗ ಭೂಮಿಗೆ ನಾವು ವಾಸ್ತು ಪ್ರಕಾರ ಮನೆ ಕಟ್ಕೋಬೇಕು. ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೆ ಉತ್ತರ ದಿಕ್ಕು ಒಳ್ಳೆಯದು, ಪೂರ್ವ ದಿಕ್ಕು ಒಳ್ಳೇದು, ನಮಗೆ ಪಶ್ಚಿಮ ದಿಕ್ಕು ಒಳ್ಳೇದು ಒಬ್ರಿಗೆ, ದಕ್ಷಿಣ ದಿಕ್ಕು ಒಬ್ರು ಒಳ್ಳೇದು. ಓಕೆ, ಆಯ್ತು, ನಿಮ್ಗೆ ಒಳ್ಳೆ ದಿಕ್ಕುಗಳು ಈಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಇದೆ. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಲು, ಈಗ ತಂದೆಗೆ ಪೂರ್ವ ದಿಕ್ಕು ಒಳ್ಳೇದು, ಪೂರ್ವಕ್ಕೆ ಮೇಯ್ನ್ ಡೋರ್ ಇಟ್ಕೊಂಡು ಓಡಾಡ್ತಿದ್ದೀರ, ಮಗ ಬಂದ, ಮಗನಿಗೆ ದಕ್ಷಿಣ ದಿಕ್ಕು ಒಳ್ಳೇದು ಅಂತ ಬಂತು. ಏನು ಮಾಡ್ತೀರಾಗ? ಮನೇನ ಹೊಡೆದಾಕ್ಬಿಟ್ಟು ದಕ್ಷಿಣದಲ್ಲಿ ಡೋರ್ ಇಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಈಗ ಅವನ ಮೊಮ್ಮಗ ಬಂದ, ಪಶ್ಚಿಮ ಒಳ್ಳೆ ದಿಕ್ಕು ಬಂತು, ಆಗ ಪಶ್ಚಿಮದಲ್ಲಿ ಹೊಡೆದಾಕ್ಬಿಟ್ಟು ನಾವು ಡೋರ್ ಇಡೋಕ್ಕಾಗುತ್ತೆ, ಮೇನ್ ಡೋರ್ ಅಪ್ಪನ್ನ ಇದನ್ನ ಕ್ಲೋಸ್ ಮಾಡಿ. ಈಗ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಭೂಮಿಗೆ ವಾಸ್ತು, ಮನುಷ್ಯನಿಗೆ ದಿಕ್ಕು. ನಾವು ವಾಸ್ತು ಪ್ರಕಾರ ಮನೆನ ಕಟ್ಟಬೇಕು. ನಾವು ವಾಸ್ತು ಪ್ರಕಾರ ಪ್ರಕೃತಿಗೆ ವಿರುದ್ಧವಾಗಿ ಕಟ್ಟಬಾರ್ದು. ಅರ್ಥ ಆಯ್ತಾ? ನಾವು ಪ್ರಕೃತಿಗೆ ಅನುಕೂಲವಾಗಿ ಕಟ್ಕೋಬೇಕು ನಾವು ಮನೇನ. ಪ್ರಕೃತಿ ವಿರುದ್ಧವಾಗಿ ಕಟ್ಟಿದ್ರೆ ಅದು ನಮ್ಮನ್ನ ವಿರುದ್ಧ ಮಾಡಾಕತ್ತೆ, ನಮ್ಮನ್ನ ಉಲ್ಟಾ ಮಾಡಾಕತ್ತೆ, ನೆಟ್ಟಿಗಿರೋದನ್ನ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದ್ರೆ, ನಮ್ಗೆ ವಾಸ್ತು ಪ್ರಕಾರ ಭೂಮಿಗೆ ಯಾವ ಜಾಗದಲ್ಲಿ ಏನೇನು ಬರ್ಬೇಕು ಅದು ಕಟ್ಟಿಬಿಟ್ರೆ, ನಮ್ಮ ಮಗ ಬರಲಿ, ಮೊಮ್ಮಗ ಬರಲಿ, ಯಾರೇ ಬರಲಿ, ಅವ್ನು ಯಾವುದಕ್ಕೆ ಒಳ್ಳೇದಿರಲಿ, ಆ ಸೆಕೆಂಡರಿ, ಅದ್ರದ್ದೊಂದು ಹೇಳ್ತೀನಿ. ಆಮೇಲೆ ಅವ್ರಿಗೆ ಓಡಾಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದಾಗ, ಈ ಮನೇಲಿ ವಾಸ ಮಾಡಿದಾಗ ಚೆನ್ನಾಗಿರ್ತಾರೆ, ಸಮೃದ್ಧಿಯಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಒಳ್ಳೆ ದುಡ್ಡ ಸಂಪಾದನೆ ಮಾಡೋಕೆ ಅನುಕೂಲ ಆಗುತ್ತೆ, ನೆಮ್ಮದಿಯಾಗಿರ್ಬೋದು. ಫಸ್ಟ್ ಆಫ್ ಆಲ್, ಈಗ ದುಡ್ಡು ಅಂತ ಎಲ್ಲ ದುಡ್ಡಿಂದ ಹೋಗಿ 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 ನೆಮ್ಮದಿ ಮಾಡ್ಕೊತಾ ಇದ್ದಾರೆ. ಈಗ ಮನೆಗೆ ಬಂದು ನೆಮ್ಮದಿಯಾಗಿ ಊಟ ಮಾಡಿ ಮನೆ ಕಳ್ಕೊಂಡ್ರೆ ಮನೇಲಿ ನೆಮ್ಮದಿ ಇಲ್ದಂಗೆ ಆಗೋರೆ ಜನಗಳು. ಅಯ್ಯೋ, ಮನೆಯಿಂದ ಎಲ್ಲಿ ಎಷ್ಟು ಹೊತ್ತು ಹೊರಗೆ ಹೋಗ್ತೀನಪ್ಪ ಅನ್ನಂಗೆ ಆ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ, ನೆಮ್ಮದಿ ಇಲ್ದಂಗೆ ಜೀವನ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳ್ದಂಗೆ ವಾಯುಮೂಲೆ, ನಾವೀಗ ಸ್ಟ್ರೈಟ್ ಹಿಂಗೆ ನಾವೊಂದು ಅಳತೆ ಕೊಟ್ಟಿರ್ತೀವಿ, ನೋಡ್ರಪ್ಪ ನಿಮ್ಗೆ ಧ್ವಜ ಬೇಕಾ, ಗಜ ಬೇಕಾ, ಸಿಂಹ ಬೇಕಾ ಅಂತ ಒಂದು ಅಳತೆ ಕೊಟ್ಟಿರ್ತೀವಿ ನಾವು. ಅಳತೆ ಮನೆ ಮಾಡಿರ್ತಾರಲ್ಲ, ಓಕೆ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬಂದು ನಮಗೆ ಬಾತ್ರೂಮ್ ಬಂತು, ಸುಮ್ಮನೆ ಈಗ ಒಳಗಡೆ ಇಲ್ಲಿ ಹಿಂಗೆ ಕಟ್ಕೊಳ್ರಪ್ಪ ಅದರ ಬಾತ್ರೂಮ್ ಕೊಟ್ಟಿರ್ತೀವಿ ಒಳಗಡೆ ವಾಯುಮೂಲೆಯಲ್ಲಿ. ಇವ್ರೇನು ಮಾಡೋದು, ಹೆಂಗಿದ್ರು ಹೊರಗಡೆ ಜಾಗ ಇದೆಯಲ್ಲ ವಾಯುಮೂಲೆಯಲ್ಲಿ ಅಂತ ಹೇಳ್ಬಿಟ್ಟು ಇವರು ಹಿಂಗೆ ಮಾಡೋಣ, ಜಾಗ ಉಳಿಸೋಣ ಅಂತ ಹೇಳ್ಬಿಟ್ಟು ಮೇಸ್ತ್ರಿ ಹೇಳಿದ್ರು ಅಂತ ಹಿಂಗೆ ತಗೊಂಡು ಹಿಂಗೆ ಎಕ್ಸ್ಟ್ರಾ ತಗೋಬಿಡೋದು, ಹಿಂಗೆ ಎಕ್ಸ್ಟ್ರಾ ತಗೊಳ್ಳೋದು ಹೊರಗಡೆ. ಹಿಂಗೆ ತಗೊಂಡಾಗ ವೀಕ್ಷಕರೇ, ನಮ್ಗೆ ಏನಾಯ್ತು, ಮೂಲೆ ಕಟ್ಟಾಗೋಯ್ತು ನೋಡಿ. ಈಗ ನಮ್ಗೆ 4 ಮೂಲೆ ಸ್ಕ್ವೇರ್ ಬರಬೇಕು, 1 2 3 4 5 ಮೂಲೆ ಆಗೋಯ್ತು. ಈ ರೀತಿ ಕಟ್ಸ್ಕೊಳ್ಳೋದು ಜಾಗ ಉಳ್ಸೋಕ್ಕೋಸ್ಕರ.
ಎಕ್ಸ್ಟ್ರಾ ಮಾಡ್ಬಿಡೋದು, ಒಳಗಡೆ ಮಾಡಿ ಸ್ವಲ್ಪ ಒಳಗಡೆ ಫ್ರೀಯಾಗಿ ಸಿಗ್ಲಿ ಜಾಗ, ಒಂದು 3 ಅಡಿ ಅಂತ 3 ಅಡಿಗೋಸ್ಕರ ಮಾಡಿದಾಗ ಅಲ್ಲಿ ಪ್ರಾಬ್ಲಮ್ ಏಟ್ ಕೂಡ ಸ್ಟಾರ್ಟ್ ಆಯ್ತು ನಮಗೆ. ಅದೇನಾಯ್ತು, ಈಗ ವಾಯುಮೂಲ ಬೆಳೀತು, ನಮ್ಗೆ ಏನಾಗುತ್ತೆ ಅಂದ್ರೆ ಸ್ಟಾರ್ಟ್ ಆಯ್ತು ಇನ್ನ ಬಡ್ಡಿ ಬೆಳೆಯೋಕ್ಕೆ. ಸಾಲ ಮಾಡ್ತಾ ಇರೋದೆ, ಬಡ್ಡಿ ಕಟ್ತಾ ಇರೋದೆ. ಈ ರೀತಿ ಮಾಡಿ ತಪ್ಪು ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಾವು ಸಾಲ ಮಾಡ್ತಾ ಇರ್ತೀವಿ, ಬಡ್ಡಿ ಕಟ್ತಾ ಇರ್ತೀವಿ. ನಾವು ಸಾಲಕ್ಕೆ ಪುನಃ ಬಡ್ಡಿ. ಈಗ ಸಾಲ ತೀರ್ಸ್ಬೇಕು, ಯಾವನ್ ದುಡ್ದು ಬಿಟ್ಟು ಇನ್ನೊಂದ್ ಕಡೆ ಬಂತು, ಆದಾಯ ಬಂತು, ಬೆಳೆ ಬಂತು, ಹಿಂಗ್ ಮಾಡಿ ತೀರ್ಸಲ್ಲ, ಇನ್ನೊಂದ್ ಕಡೆ ಸಾಲ ಮಾಡಿ ತೀರ್ಸ್ಬೇಕು ಅವ್ರು. ಆ ರೀತಿ ಪರಿಸ್ಥಿತಿ ನಾವು ಮಾಡ್ಕೊತಾ ಇದೀವಿ ಇಲ್ಲಿ. ಅದಾದ್ಮೇಲೆ ಈಗ ಈ ವಾಯುಮೂಲೆ ಸ್ಪೆಷಾಲಿಟಿ ಇನ್ನೊಂದು ಹೇಳ್ತೀನಿ ನಾನು. ಈಗ ಈ ರೀತಿ ತಪ್ಪು ಮಾಡಬೇಡಿ, ಕಟ್ಕೊಳ್ಳಿ ನೀಟಾಗಿ. ನಮ್ಗೆ ಹಂಗೂ ಈಗ ಒಂದು ಬಾತ್ರೂಮ್ ಬೇಕಿಲ್ಲ ಹೊರಗಡೆ ಅಂತ ಹೇಳಿದ್ರೆ ಈ ಜಾಗನ ಬಿಟ್ಬಿಡಿ ಮನೆಯಿಂದ ಸುತ್ತ 3 ಅಡಿನ 3 ಅಡಿ ಬಿಟ್ಟು ಈಚೆ ಸೈಡ್ ಮಾಡ್ಕೊಳ್ಳಿ. ಹಿಂಗೆ ವಾಯುಮೂಲೆಗೆ ಇದು ಗುಡ್, ಇದು ಬಿಟ್ಬಿಡಿ ಮನೆ ಸುತ್ತ ಸಪ್ರೇಟ್ ಹೊರಗಡೆ ಮಾಡಿ. ನಮ್ಗೆ ಇಲ್ಲಿ ಜಾಗ ವೇಸ್ಟ್ ಆಗುತ್ತೆ, ಇಲ್ಲಿ ಹೊರಗಡೆ ತಳ್ಳೋಣ ಬೇಡ, ಹೊರಗಡೆನೆ ಮಾಡ್ಬಿಡಿ ಅಲ್ವಾ. ಹೊರಗಡೆ ಮಾಡ್ಬಿಟ್ಟು ಇಲ್ಲಿಂದ ಹೋಗಕ್ಕೆ ದಾರಿ ಮಾಡ್ಬಿಡೋಣ, ಈಸಿ ಐತೆ ಬಾತ್ರೂಮ್ ಐತೆ, ಮಾಡ್ಬೇಡಿ, ದಾರಿ ಮಾಡ್ಬೇಡಿ ದಯವಿಟ್ಟು, ಇದು ರಾಂಗ್. ಈಸಿ ಆಗುತ್ತೆ, ನಮ್ಗೆ ಅನುಕೂಲ ಆಗುತ್ತೆ ಅಂತ ಹಿಂಗೆ ಕೊಟ್ಬಿಡ್ತಾರೆ. ಇಲ್ಲಿ ಕೊಡ್ಬಿಡಿ, ಇಲ್ಲೇನಾದ್ರು ಜಾಗ ಇದ್ರೆ ಈಚೆ ಕೊಡಿ, ಇಲ್ಲಿ ಕೊಡಿ, ಇಲ್ಲಿ ಕೊಡಿ, ಹಿಂಗೆ ಕೊಡ್ಕೊಂಡು ಬನ್ನಿ, ಬಾತ್ರೂಮ್ನ ಅಲ್ಲಿ ಇಟ್ಕೊಳ್ಳಿ. ನಮ್ಗೆ ಹೆಚ್ಚೆಚ್ಚು ದುಡ್ಡು ಬರಬೇಕು, ಹೆಚ್ಚೆಚ್ಚು ಒಳ್ಳೇದಾಗಬೇಕು ನಮ್ಗೆ. ಈಗ ಎಕ್ಸಾಂಪಲ್, ಈಗ ನಮ್ಗೆ ವಾಯುಮೂಲೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಜಾಗದಲ್ಲಿ ತಂದು ನಾವು ನಮ್ಗೆ ಯಾರಿಗೋ ಕಾರ್ ತಗೋಬೇಕು ಅಂತ ಅನ್ಕೊಂಡಿರ್ತೀರ, ನಮ್ಗೆ ಇನ್ನೊಂದು ಗಾಡಿ ತಗೋಬೇಕು, ಬೈಕ್ ತಗೋಬೇಕು, ಏನಾದ್ರು ಆಗ್ತಾ ಇಲ್ಲ ಅಂತ ಹೇಳ್ಕೊಂಡ್ರೆ ಈ ಜಾಗದಲ್ಲಿ ನಮ್ದು ಯಾವ್ದಾದ್ರು ಒಂದು ಗಾಡಿ ಇರಲಿ. ಈಗ ಆಲ್ಮೋಸ್ಟ್ ಎಲ್ಲ ತರ ಗಾಡಿ ಇದ್ದೇ ಇರುತ್ತೆ. ಒಂದು ಗಾಡಿ ತಂದು ವಾಯುಮೂಲೆ ನಿಲ್ಲಿಸ್ತಾ ಇದೆ, 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ, ಪುನಃ ನೀವು ಆ ಜಾಗಕ್ಕೆ ಇನ್ನೊಂದು ಗಾಡಿ ತಂದು ನಿಲ್ಲಿಸ್ತೀರಾ. ಆ ರೀತಿ 1 to ಡಬಲ್ ಮಾಡುವಂತಹ ಜಾಗ ವಾಯುಮೂಲೆ. ಈಗ ಯಾರಾದ್ರು ಗಾಡಿ ತಂದು ಸೇಲ್ ಮಾಡ್ತಾ ಇರ್ತೀರಾ, ನಿಮ್ಮ ಮನೆ ಹತ್ರ ವಾಯುಮೂಲೆ ತಂದು ಇಲ್ಲಿ ಗಾಡಿ ನಿಲ್ಲಿಸಿ ಪುನಃ ಕೊಡ್ತಾ ಇರಿ. ರಿಪೀಟ್ ಕೊಡುತ್ತೆ, ಹೆಚ್ಚೆಚ್ಚು ಸೇಲ್ ಆಗಕ್ಕೆ ಅನುಕೂಲ ಮಾಡ್ಕೊಡ್ತದೆ. ಜೊತೆಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಈ ವಾಯುಮೂಲೆ ತಂದು ನಿಲ್ಲಿಸಿದಾಗ ನಮ್ಮ ಮನೆಗೇನೆ ಈಗ ಯಾವ್ದೋ ಸೆಕೆಂಡ್ ಹ್ಯಾಂಡ್ ಗಾಡಿ ತಂದಿರ್ತೀವಿ, ಒಂದು 50,000, ನೆಕ್ಸ್ಟ್ 5 ಲಕ್ಷ ಗಾಡಿ ತರ್ಸ್ಕೊಳ್ತದೆ ಆ ಜಾಗದ್ದು. ಆ ಜಾಗದಲ್ಲಿ ನಿಲ್ಲಿಸ್ಬೇಕಾದ್ರೆ ವಾಯುಮೂಲೆ ನಿಲ್ಲಿಸಿದ್ರೆ, ಇಲ್ಲಾಂದ್ರೆ ನೆಕ್ಸ್ಟ್ ಹೊಸ ಗಾಡಿ ತರ್ಸ್ಕೊಳ್ತದೆ. ಒಂದು ಗಾಡಿ ಇರೋದು 2 ಗಾಡಿ, 3 ಗಾಡಿ, ಈ ರೀತಿ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಈ ವಾಯುಮೂಲೆನ ಎಷ್ಟು ನೀಟಾಗಿ ಬಳಸ್ಕೊತೀವೋ ಅಷ್ಟು ಒಳ್ಳೇದಾಗುತ್ತೆ ನಮಗೆ. ಈ ವಾಯುಮೂಲೆನ ಎಷ್ಟು ಹಾಳು ಮಾಡ್ಕೊತೀವೋ ಅಷ್ಟೇ ಕೆಟ್ಟದಾಗುತ್ತೆ. ಅದಕ್ಕೆ ನೋಡಿ ಹುಷಾರಾಗಿ ಬಳಸ್ಕೋಬೇಕು ಈ ವಾಯುಮೂಲೆನ. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗಾದರೂ ವಾಸ್ತು ಕನ್ಸಲ್ಟೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಸಂಪರ್ಕಿಸಿ, ನಂಬರ್ ಕೊಟ್ಟಿದ್ದೀವಿ. ಆಮೇಲೆ ಇಂಜಿನಿಯರ್ಗಳು ಪ್ಲ್ಯಾನ್ ಹಾಕಿಸಿ ಅದ್ರದ್ದು ಏನಾದರೂ ನಿಮಗೆ ಡೌಟ್ ಇದ್ದರೆ ನಮಗೆ ಕಳಿಸ್ಕೊಡಿ, ಅದನ್ನ ನೋಡಿ ನಾವು ನಿಮಗೆ ಕ್ಲಾರಿಫೈ ಮಾಡಿ ವಾಸ್ತು ಪ್ರಕಾರ ಏನು ಬರಬೇಕು ಅದನ್ನ ಚೇಂಜಸ್ ಇದ್ದರೆ ಚೇಂಜಸ್ ಮಾಡಿಕೊಡ್ತೀವಿ. ಕರೆಕ್ಟಾಗಿದ್ದರೆ ಕರೆಕ್ಟಾಗಿದೆ ಅಂತ ಹೇಳ್ತೀವಿ. ಅವಾಗ ಈಗ ಕರೆಕ್ಟಾಗಿ ಕೊಟ್ಟಿದ್ರೆ ನಾವು ಕರೆಕ್ಟಾಗಿರೋ ಇರಲೇಬೇಕು ಅಂತ ಹೇಳಬೇಕು ಅಲ್ವಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.